ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ನಾಯಕತ್ವ ಗೊಂದಲವನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಏನು? ಗೊಂದಲ ಆಗಬಾರ್ದು ಅನ್ನೋದಕ್ಕೆ ಖರ್ಗೆ ಅವರು ಈ ರೀತಿ ಹೇಳಿಕೆ ಕೊಟ್ಟಿರ್ಬೇಕಷ್ಟೇ. ಸುಮ್ಮನೆ ಇಲ್ಲಾಗತ್ತೆ ಅಲ್ಲಾಗತ್ತೆ, ಡೆಲ್ಲಿಗೆ ಬರಬೇಕು, ಬೆಂಗಳೂರಿಗೆ ಬರಬೇಕು, ಈ ಥರ ಯಾವುದೂ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ ಹೊರತು ರಾಹುಲ್ ಸೋನಿಯಾ ಗಾಂಧಿ ತೀರ್ಮಾನವೇ ಅಂತಿಮ, ಅವರೇ ತೀರ್ಮಾನ ಮಾಡಬೇಕು ಅನ್ನೋದು ಪರಮೇಶ್ವರ್ ಅವರ ಹೇಳಿಕೆ. ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಎಲ್ಲ ಹೇಳಿದ್ದಾಗಿದೆ, ಇನ್ನೇನಿಲ್ಲ ಹೇಳೋದು. ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಕಮೆಂಟ್ ಕೊಡ್ತಾ ಇದ್ದಾರೆ. ರಾಜಣ್ಣ ಅವ್ರು ಹೇಳ್ತಾರೆ ಮಧ್ಯಪ್ರವೇಶ ಮಾಡಲ್ಲ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಇಲ್ಲ ಅವರೇ ಅಂತಿಮ, ಅವರೇ ಮಾಡಬೇಕು ಅಂತ. ಸೊ ಒಟ್ಟಿನಲ್ಲಿ ಇನ್ನೂ ಗೊಂದಲದ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆ.